ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸ್ ಏನಂತಂದಾಗ ವಿ ಎ ಪಿ ಡಿ ಒ ಕೆ ಎಸ್ಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸಂಪೂರ್ಣವಾಗಿ 4 ಆಪ್ಷನ್ನ ವಿಶ್ಲೇಷಣೆ ಮಾಡಲಾಗುತ್ತದೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಬಟನ್ನ ಒತ್ತಿ ಸ್ನೇಹಿತರೆ. ನೋಡಿ, ಮೊದಲನೇ ಕ್ವಶನ್ ಏನಾದ್ರು ನೋಡ್ರಿ, ಅಸಹಕಾರ ಚಳವಳಿ ಅವಧಿಯಲ್ಲಿ ವಿದೇಶಿ ಬಟ್ಟೆಗಳ ಅಸಹಕಾರ ಚಳವಳಿಯ ಅವಧಿಯಲ್ಲಿ ವಿದೇಶಿ ಬಟ್ಟೆಗಳ ಸುಡುವಿಕೆಯನ್ನು ಅವು ಜಡ ತ್ಯಾಜ್ಯ ಎಂಬುದಾಗಿ ಪರಿಗಣಿಸಿ ಕರೆ ನೀಡಿದವರು ಯಾರು? ಹೌದಾ? ಈ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಈ ವಿದೇಶಿ ಬಟ್ಟೆಗಳನ್ನು ಏನು ಮಾಡ್ತಾರೆ ಅಂತಂದಾಗ ಸುಡುವಿಕೆಯನ್ನು ಮಾಡ್ತಾರೆ ಸ್ನೇಹಿತರೆ. ಆವಾಗ ಅವುಗಳನ್ನು ಜಡತ್ಯಾಜ್ಯ ಎಂದು ಕರೆ ನೀಡಿದವರು ಯಾರಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಂಪಾರ್ಟೆಂಟಾ? ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಬಿ ಮೊಹಮ್ಮದ್ ಅಲಿ ಜಿನ್ನಾ, ಆಪ್ಷನ್ ಸಿ ಲಾರ್ಡ್ ರೀಡಿಂಗ್, ಆಪ್ಷನ್ ಡಿ ಮೋತಿಲಾಲ್ ನೆಹರು. ರವೀಂದ್ರನಾಥ್ ಟ್ಯಾಗೋರ್, ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, ರವೀಂದ್ರನಾಥ್ ಟ್ಯಾಗೋರ್ ಇವರು ಈ ವಿದೇಶಿ ಬಟ್ಟೆಗಳನ್ನು ಜಡತ್ಯಾಜ್ಯ ಎಂದು ಕರೆ ನೀಡ್ತಾರೆ ನೋಡಿ ಸ್ನೇಹಿತರೆ, ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ. ಯಾವ ಚಳವಳಿಯ ಸಂದರ್ಭದಲ್ಲಿ ಕ್ವಶನ್ ಕೇಳ್ತಾನೆ? ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ವಿದೇಶಿ ಬಟ್ಟೆಗಳನ್ನು ಜಡತ್ಯಾಜ್ಯ ಎಂದು ಕರೆ ನೀಡಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಗೊತ್ತಿರಲಿ ಸ್ನೇಹಿತರೆ, ರವೀಂದ್ರನಾಥ್ ಟ್ಯಾಗೋರ್ ಅವರು ಕಾರವಾರ ಬಂದರಿಗೆ ಭೇಟಿ ನೀಡ್ತಾರೆ ಸ್ನೇಹಿತರೆ. ಎಷ್ಟರಲ್ಲಿ ಕ್ವಶನ್ ಕೇಳ್ತಾನೆ? ಇಂಪಾರ್ಟೆಂಟಾ? ಕಾರವಾರ ಬಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕೇಳಿದಾಗ ಕಾಳಿ ನದಿಯ ತೀರದಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ. ಇದನ್ನು ರವೀಂದ್ರನಾಥ್ ಟ್ಯಾಗೋರ್ ಬಂದರು ಅಂತ ಕರಿತೀವಿ ನಾವು. ರವೀಂದ್ರನಾಥ್ ಟ್ಯಾಗೋರ್ ಬಂದರು ಅಂತ ಕರಿತೀವಿ. ಯಾವುದನ್ನು? ಕಾರವಾರ ಬಂದರನ್ನು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ತೀರದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಎಷ್ಟರಲ್ಲಿ ಭೇಟಿ ನೀಡ್ತಾರೆ ಅಂತಂದಾಗ 1882ರಲ್ಲಿ ಭೇಟಿ ನೀಡ್ತಾರೆ ನೋಡಿ ಸ್ನೇಹಿತರೆ. 1882ರಲ್ಲಿ ಈ ಕಾರವಾರ ಬಂದರಿಗೆ ಭೇಟಿ ನೀಡಿದವರು ಯಾರಂತಾರೆ ಅಂದಾಗ ರವೀಂದ್ರನಾಥ್ ಟ್ಯಾಗೋರ್. ಇವರಿಗೆ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಎಷ್ಟರಲ್ಲಿ ಕೇಳಿದಾಗ 1913ರಲ್ಲಿ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ. 1913ರಲ್ಲಿ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ವ್ಯಕ್ತಿ ಯಾರಂದಾಗ ರವೀಂದ್ರನಾಥ್ ಟ್ಯಾಗೋರ್ ನೋಡಿ ಸ್ನೇಹಿತರೆ. ಇವರು ಕಾರವಾರ ಬಂದರಿಗೆ ಭೇಟಿ ನೀಡಿದ್ದು 1882ರಲ್ಲಿ. ಇವರು ಏನು ಬರೀತಾರೆ ಅಂತ ಕೇಳಿದಾಗ ರಾಷ್ಟ್ರಗೀತೆಯನ್ನು ಬರೀತಾರೆ. ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಬರೀತಾರೆ. ಈ ರಾಷ್ಟ್ರಗೀತೆಯನ್ನು ಎಷ್ಟರಲ್ಲಿ ಹಾಡಲಾಗುತ್ತೆ ಕೇಳಿದ ಮೊಟ್ಟ ಮೊದಲ ಬಾರಿಗೆ 1911ರಲ್ಲಿ ಹಾಡಲಾಗುತ್ತಾ. ಯಾವ ಅಧಿವೇಶನದಲ್ಲಿ ಕೇಳಿದಾಗ ಕಲ್ಕತ್ತಾ ಅಧಿವೇಶನದಲ್ಲಿ ಹಾಡಲಾಗುತ್ತಾ. ಈ ಕಲ್ಕತ್ತಾ ಅಧಿವೇಶನದಲ್ಲಿ ಈ ರಾಷ್ಟ್ರಗೀತೆಯನ್ನು ಹಾಡಿದವರು ಯಾರಂತ ಕೇಳಿದಾಗ ಇಂಪಾರ್ಟೆಂಟ್ ಸ್ನೇಹಿತರೆ, ಸರಳಾದೇವಿ ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಹಾಡಿದವರು ಯಾರಂತಂದಾಗ ಸರಳಾದೇವಿ ಅವರು. ಎಷ್ಟರಲ್ಲಿ ಅಂತಂದಾಗ 1911ರಲ್ಲಿ ಕೋಲ್ಕತ್ತಾ ಅಧಿವೇಶನದಲ್ಲಿ. ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಶ್ರೀಧರನ್ ಅಂತೇಳಿ. ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಕಲ್ಕತ್ತಾ ಅಧಿವೇಶನ 1911ರ ಕಲ್ಕತ್ತಾ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದಾಗ ಶ್ರೀಧರನ್ ಅಂತೇಳಿ ಇವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅವಾಗ 1911ರಲ್ಲಿ. ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂದಾಗ 1911ರಲ್ಲಿ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಏನು ಮಾಡ್ತಾರೆ ಅಂತಂದಾಗ ರಾಜಧಾನಿಯನ್ನು ವರ್ಗಾವಣೆ ಮಾಡಲಾಗುತ್ತೆ 1911ರಲ್ಲಿ. ಯಾರು? ಶ್ರೀಧರನ್ ಅಂತೇಳಿ. ಹೌದಾ? ಗೊತ್ತಿರಲಿ ಸ್ನೇಹಿತರೆ, ಅಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡವರು. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಮೊಹಮ್ಮದ್ ಅಲಿ ಜಿನ್ನಾ ಬಂದಾಗ ಇವರನ್ನು ಪಾಕಿಸ್ತಾನದ ಪಿತಾಮಹ ಅಂತ ಕರಿತೀವಿ ನಾವು. ಪಾಕಿಸ್ತಾನದ ಪಿತಾಮಹ ಯಾರಂತ ಕೇಳಿದಾಗ ಮೊಹಮ್ಮದ್ ಅಲಿ ಜಿನ್ನಾ. ನೆಕ್ಸ್ಟ್ ಮೋತಿಲಾಲ್ ನೆಹರು, ಇವರು ನೆಹರು ಅವರ ತಂದೆ. ಗೊತ್ತಿರಲಿ ಸ್ನೇಹಿತರೆ. ನೆಹರು ವರದಿ ಬರ್ತೈತಿ 1928ರಲ್ಲಿ ನೆಹರು ವರದಿ ಅಂತ ಬರ್ತೈತಿ. ಇದು ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಕಡೆ ಉಪನಾಮ, ಇನ್ನೊಂದು ಕಡೆ ಸ್ಥಳಗಳನ್ನು ಕೊಟ್ಟನ. ಆ ಸ್ಥಳಗಳ ಉಪನಾಮ ಇದು. ನೈಲ್ನ ಕೊಡುಗೆ ಅಂಥೇಳಿ ಯಾವುದನ್ನು ಕರಿತೀವಿ ಅಂತ ಕೇಳೋಣ ಸ್ನೇಹಿತರೆ. ಈಜಿಪ್ತನ್ನು ಕರಿತೀವಿ. ಮೆಪಲ್ ಎಲೆಯ ಭೂಮಿ ಅಂತ ಯಾವುದನ್ನು ಕರಿತೀವಿ ಅಂತ ಕೇಳಿದ ಸ್ನೇಹಿತರೆ, ಕೆನಡಾ ದೇಶವನ್ನು ಮೆಪಲ್. ಇಂಪಾರ್ಟೆಂಟ. ಮೆಪಲ್ ಎಲೆಯ ಭೂಮಿ ಅಂತ ಕರಿತಾರೆ. ಇದು ಆಲ್ರೆಡಿ ಗ್ರೂಪ್ ಸಿ ಕೇಳಿದಂಥ ಕ್ವಶನ್ ಸ್ನೇಹಿತರೆ ಇದು. ನೆಕ್ಸ್ಟ್ 1000 ಸರೋವರಗಳ ಭೂಮಿ ಯಾವುದಕ್ಕೆ ಕೇಳಿದಾಗ ಫಿನ್ಲ್ಯಾಂಡ್.
ಚಿನ್ನದ ತುಪ್ಪಳ ಭೂಮಿ ಯಾವುದಂದಾಗ ಆಸ್ಟ್ರೇಲಿಯಾ. ಈ ಉಪನಾಮಗಳು ಗೊತ್ತಿರ್ಬೇಕು ಸ್ನೇಹಿತರೆ, ಒಂದಲ್ಲ ಒಂದು ಕ್ವಶನ್ ಪೇಪರ್ನಲ್ಲಿ ಕೇಳ್ತಾ ಹೋಗ್ತಾನೆ. ನೈಲ್ ನದಿಯ ಕೊಡುಗೆ ಯಾವುದಕ್ಕೆ ಕೇಳಿದಾಗ ಈಜಿಪ್ಟ್ ನಾಗರಿಕತೆ ಅಂತ ಹೇಳ್ತೀವಿ ನಾವು. ಹೌದಾ, ಈಜಿಪ್ಟ್ನಲ್ಲಿ ಅಲೆಕ್ಸಾಂಡ್ರಿಯಾ ಬಂದರು ಕಂಡು ಬರ್ತೈತಿ. ಈಜಿಪ್ಟ್ ದೇಶದ ಆಡಳಿತಕ್ಕೆ ಒಳಪಟ್ಟಂಥ ಕಾಲುವೆ ಯಾವುದಂದಾಗ ಸೂಯೆಜ್ ಕಾಲುವೆ ಅಂತ ಬರ್ತೈತಿ, ಇದು ಗೊತ್ತಿರಲಿ. 1000 ಸರೋವರಗಳ ನಾಡು ಅಂತಂದಾಗ ಯಾವುದು, ಫಿನ್ಲ್ಯಾಂಡ್. ಚಿನ್ನದ ತುಪ್ಪಳದ ಭೂಮಿ ಯಾವುದಕ್ಕೆ ಕೇಳಿದಾಗ ಆಸ್ಟ್ರೇಲಿಯಾ, ಇದು ಗೊತ್ತಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಆಸ್ಟ್ರೇಲಿಯಾ ಅಂತ ಬಂದಾಗ ಆಸ್ಟ್ರೇಲಿಯಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇದೊಂದು ಖಂಡನೂ ಹೌದು, ದೇಶನೂ ಹೌದು. ಅತಿ ಚಿಕ್ಕ ಖಂಡ ಯಾವುದಂದಾಗ ಆಸ್ಟ್ರೇಲಿಯಾ. ಇದರ ಈಶಾನ್ಯ ಭಾಗದಲ್ಲಿ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಏನು ಕಂಡು ಬರ್ತದೆ, ಗ್ರೇಟ್ ಬ್ಯಾರಿಯರ್ ರಿಪ್, ಹವಳದ ದಿಬ್ಬ. ಇದು ಜಗತ್ತಿನ ಅತಿ ದೊಡ್ಡ ಹವಳದ ದಿಬ್ಬ ಯಾವತ್ತಂದ್ರೆ ಗ್ರೇಟ್ ಬ್ಯಾರಿಯರ್ ರಿಪ್ ಅಂತ ಕರಿತೀವಿ ಸ್ನೇಹಿತರೆ. ಇದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡುಬರ್ತೈತಿ, ಇದು ಗೊತ್ತಿರಲಿ. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದಂದಾಗ ಕ್ಯಾನ್ಬೆರಾ. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದಂದಾಗ ಕ್ಯಾನ್ಬೆರಾ. ಆಸ್ಟ್ರೇಲಿಯಾದ ಪ್ರಾಣಿ ಯಾವುದಂತ ಕೇಳಿದಾಗ ಕಾಂಗ್ರೋ. ಆಸ್ಟ್ರೇಲಿಯಾದ ಅತಿ ಉದ್ದವಾದ ನದಿ ಯಾವುದಂದಾಗ ಮುರ್ರೆ, ಇದು ಗೊತ್ತಿರಲಿ ಸ್ನೇಹಿತರೆ. ಆಸ್ಟ್ರೇಲಿಯಾದ ಅತಿ ಉದ್ದವಾದ ನದಿ ಮುರ್ರೆ ನದಿ, ಇದು ಆಸ್ಟ್ರೇಲಿಯಾದ ಅತ್ಯಂತ ಉದ್ದವಾದ ನದಿ. ನೆಕ್ಸ್ಟ್, ಆಸ್ಟ್ರೇಲಿಯಾ ಖಂಡದಲ್ಲಿ ಏನು ಕಂಡು ಬರ್ತಪ್ಪ ಅಂತಂದಾಗ ಮರುಭೂಮಿ ಕಂಡು ಬರ್ತಾವ. ಆ ಮರುಭೂಮಿಗಳು ಯಾವತ್ತು ಕೇಳಿದಾಗ ಆಸ್ಟ್ರೇಲಿಯಾ ಖಂಡದಲ್ಲಿ ಗ್ರೇಟ್ ಸ್ಯಾಂಡಿ ಮರುಭೂಮಿ. ನೆಕ್ಸ್ಟ್, ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ. ಗ್ರೇಟ್ ಸ್ಯಾಂಡಿ, ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ. ಮತ್ತು ಮರುಭೂಮಿಗಳ ಖಂಡ ಅಂತ ಕರಿತೀವಿ ಅದನ್ನು. ಮರುಭೂಮಿಗಳ ಖಂಡ ಯಾವುದಂತ ಕೇಳಿದಾಗ ಇದೇ ಆಸ್ಟ್ರೇಲಿಯಾ ಖಂಡವನ್ನು ನಾವು ಕರಿತೀವಿ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಈಜಿಪ್ಟ್ ಸಂಬಂಧಪಟ್ಟ ಕಾಲುವೆ ಯಾವುದು ಹೇಳಿದೆ ನಾನು, ಸೂಯೆಜ್ ಕಾಲುವೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಸೂಯೆಜ್ ಕಾಲುವೆ. ಇದು ಯಾವ ದೇಶದ ಆಡಳಿತಕ್ಕೆ ಒಳಪಡ್ತದೆ ಕೇಳಿದಾಗ ಸೂಯೆಜ್ ಕಾಲುವೆ ಈಜಿಪ್ಟ್ ದೇಶದ ಆಡಳಿತಕ್ಕೆ ಒಳಪಡ್ತೈತಿ. ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಕೇಳಿದಾಗ ಇದು 1869ರಲ್ಲಿ ನಿರ್ಮಿಸಲಾಗುತ್ತೆ ಈ ಸೂಯೆಜ್ ಕಾಲುವೆಯನ್ನು. ಹೌದಾ, ಇದು ಯಾವುದನ್ನು ಕನೆಕ್ಟ್ ಮಾಡ್ತದೆ ಕೇಳಿದಾಗ ಸೂಯೆಜ್ ಕಾಲುವೆ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸ್ತತಿ, ಯಾವುದು ಸೂಯೆಜ್ ಕಾಲುವೆ. ನೆಕ್ಸ್ಟ್, ಯಾವ ಖಂಡಗಳನ್ನು ಬೇರ್ಪಡಿಸ್ತದೆ ಕೇಳಿದಾಗ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸ್ತತಿ, ಅದು ಸೂಯೆಜ್ ಕಾಲುವೆ. ಯಾವ ದೇಶದ ಆಡಳಿತಕ್ಕೆ ಒಳಪಡ್ತದೆ ಆಲ್ರೆಡಿ ಕೇಳೋಣ ಸ್ನೇಹಿತರೆ ಕ್ವಶನನ್ನು, ನಿಮ್ಗೆ ಗೊತ್ತಿರಲಿ. ಈಜಿಪ್ಟ್ ದೇಶದ ಆಡಳಿತಕ್ಕೆ ಸೂಯೆಜ್ ಕಾಲುವೆ ಏನಪ್ಪ ಅಂತಂದ್ರೆ ಆಡಳಿತಕ್ಕೆ ಒಳಪಡ್ತೈತಿ. ಎಷ್ಟರಲ್ಲಿ ನಿರ್ಮಾಣ ಆಗುತ್ತಂದ್ರೆ 1869ರಲ್ಲಿ ನಿರ್ಮಾಣ ಆಗುತ್ತೆ. ಏನಪ್ಪ ಅಂತಂದಾಗ ನೆಕ್ಸ್ಟ್, ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರವನ್ನು ಏನು ಮಾಡ್ತೈತಿ, ಕನೆಕ್ಟ್ ಮಾಡ್ತದೆ, ಯಾವುದು ಸೂಯೆಜ್ ಕಾಲುವೆ. ಯಾವ ಖಂಡಗಳನ್ನು ಬೇರ್ಪಡಿಸ್ತದೆ ಅಂದಾಗ ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸ್ತೈತಿ. ಇಷ್ಟು ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್, ದೆಹಲಿಯಲ್ಲಿನ ಅವರ ಆಳ್ವಿಕೆಯಲ್ಲಿ ಈ ಕೆಳಗಿನವರುಗಳನ್ನು ಕ್ರಮಣಿಕೆಯ ಅನುಸಾರವಾಗಿ ಜೋಡಿಸಿ. ಹೌದಾ, ಅವರ ಆಡಳಿತ ಅನುಸಾರವಾಗಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತೇಳಿ ಕ್ವಶನ್ ಕೊಟ್ಟಾನ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ರಜಿಯಾ ಸುಲ್ತಾನ್ ಕೊಟ್ಟಾನ, ಬಲ್ಬನ್ ಕೊಟ್ಟಾನ, ಇಲ್ತಮಸ್ ಕೊಟ್ಟಾನ, ಇಲ್ಲಿ ಡಿ ನಾಸಿರುದ್ದೀನ್ ಅಂತ ಕೊಟ್ಟಾನ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಮೊದಲು ಬರೋರು ಯಾರು ಅಂತಂದಾಗ ರಜಿಯಾ ಸುಲ್ತಾನನ ತಂದೆ ಇಲ್ತಮಸ್. ಯಾರು, ಕುತುಬುದ್ದೀನ್ ಐಬಕ್ ನಂತರ ಬಂದವನೇ ಇಲ್ತಮಸ್ ನಂತರ ಬಂದವರು ಯಾರಂತಂದಾಗ ರಜಿಯಾ ಸುಲ್ತಾನ್. ನೋಡಿ, ಕುತುಬುದ್ದೀನ್ ಐಬಕ್ ನಂತರ ಬಂದವರು ಆಡಳಿತಕ್ಕೆ ಯಾರತ್ನ ಇಲ್ತಮಸ್ ನಂತರ ಬಂದವರು ರಜಿಯಾ ನಂತರ ಬಂದವರು ಯಾರಂತಂದಾಗ ನೋಡಿರಿ ನಾಸಿರುದ್ದೀನ್ ನಂತರ ಬಂದವನು ಯಾರಂತಂದಾಗ ಬಲ್ಬನ್. ಇಲ್ಲಿ ಈ ರೀತಿಯಾಗಿ ಗೊತ್ತಿರ್ಬೇಕು ಸ್ನೇಹಿತರೆ. ಕುತುಬುದ್ದೀನ್ ನಂತರ ಬಂದವರು ಇಲ್ತಮಸ್ ನಂತರ ಬಂದವರು ರಜಿಯಾ ಸುಲ್ತಾನ್, ನಂತರ ನಾಸಿರುದ್ದೀನ್, ಆಮೇಲೆ ಬಂದವನು ಬಲ್ಬನ್. ಇಲ್ಲಿ ಆಪ್ಷನ್ ಯಾವ ರೀತಿ ಕೊಟ್ಟ ನೋಡಿ ಸ್ನೇಹಿತರೆ. ಮೊದಲನೇದು ಯಾವ್ದು ಆಗ್ಬೇಕಂದ್ರೆ ಸಿ ಆಗ್ಬೇಕು. ಹೌದಾ, ಸಿ. ನೆಕ್ಸ್ಟ್, ಎರಡನೇದು ರಜಿಯಾ. ಮೂರನೇದು ಯಾವ್ದು ಅಂತಂದಾಗ ನಾಸಿರುದ್ದೀನ್, ಡಿ
ಯಾವುದಪ್ಪ ಅಂತಂದಾಗ ಬಲ್ಬನ್. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತಾಗ 4ನೇದು ಆನ್ಸರ್ ಆಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಗೊತ್ತಿರಬೇಕು ನಾವು ರಜಿಯಾ ಸುಲ್ತಾನ್ ಬಗ್ಗೆ ನಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ರಜಿಯಾ ಸುಲ್ತಾನ್ ಇವರು ಮಧ್ಯಯುಗದ ಕಾಲದಲ್ಲಿ ಸಿಂಹಾಸನ ಏರಿದ ಏಕೈಕ ಮಹಿಳೆ. ದೆಹಲಿ ಸಿಂಹಾಸನವನ್ನು ಏರಿದ ಏಕೈಕ ಮಹಿಳೆ ಯಾರದು ಕೇಳಿದಾಗ ರಜಿಯಾ ಸುಲ್ತಾನ್. ಯಾರ ಮಗಳು ಅಂತ ಕೇಳ್ತಾನೆ ಸ್ನೇಹಿತರೆ? ಇಲ್ತಮಷನ ಮಗಳು. ಈಕಿ ರಜಿಯಾ ಸುಲ್ತಾನಳ ಪ್ರಿಯಕರ ಯಾರಂದಾಗ ಯಾಕೂತ್ ಅಂತ ಬರ್ತದೆ ಸ್ನೇಹಿತರೆ. ಯಾಕೂತ್ ಎಂಬುವರು ಏನಪ್ಪ ಅಂತಂದಾಗ ರಜಿಯಾ ಸುಲ್ತಾನರ ಪ್ರಿಯಕರ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇಲ್ತಮಷನ ಬಗ್ಗೆ ಗೊತ್ತಿರಲಿ. ಇಲ್ತಮಷನ ಕಾಲದಲ್ಲಿ ಕುತುಬ್ ಮಿನಾರ್ ಕಟ್ಟಡ ಪೂರ್ಣಗೊಳ್ತತಿ. ಯಾರ ಕಾಲದಲ್ಲಿ ಕುತುಬ್ ಮಿನಾರ್ ಕಟ್ಟಡ ಪೂರ್ಣಗೊಳ್ತತಿ ಕೇಳಿದಾಗ ಇಲ್ತಮಷನ ಕಾಲದಲ್ಲಿ ಪೂರ್ಣಗೊಳ್ತತಿ. ನೆಕ್ಸ್ಟ್ 40 ಸರದಾರರ ಚಹಲ್ಗಾನಿ ಒಕ್ಕೂಟವನ್ನು ನಿರ್ಮಿಸಿದವರು ಯಾರಂತಂದಾಗ ಇದೇ ಇಲ್ತಮಷ್. ಇದು ಗೊತ್ತಿರಲಿ. ಇಲ್ತಮಷ್ ಹೌದಾ. ಮಂಗೋಲರ ದಾಳಿ ಯಾರ ಕಾಲದಿಂದ ಆರಂಭವಾಯಿತು ಕೇಳೋದು ಗೊತ್ತಿರಲಿ ಸ್ನೇಹಿತರೆ. ಮಂಗೋಲರ ದಾಳಿ ಮೊಟ್ಟ ಮೊದಲ ಬಾರಿಗೆ ಮಂಗೋಲರ ದಾಳಿ ಯಾರ ಕಾಲದಲ್ಲಿ ಆಯಿತು ಅಂದರೆ ಇಲ್ತಮಷನ ಕಾಲದಲ್ಲಿ ಆಗ್ತಾ. ಪ್ರಾಂತ್ಯಗಳನ್ನು ಯುಕ್ತಗಳಾಗಿ ಬೇರ್ಪಡಿಸ್ತಾನೆ ಅಂತಂದಾಗ ಇದೇ ಇಲ್ತಮಷ್. ನೋಡಿರಿ, ಕುತುಬ್ ಮಿನಾರವನ್ನು ಪೂರ್ಣಗೊಳಿಸಿದವ ಯಾರು? ಇಲ್ತಮಷ್. ಮಂಗೋಲರ ದಾಳಿ ಮೊಟ್ಟ ಮೊದಲ ಬಾರಿಗೆ ಯಾರ ಕಾಲದಲ್ಲಿ ಆಯ್ತಂದರೆ ಇಲ್ತಮಷನ ಕಾಲದಲ್ಲಿ 40 ಸರದಾರ ಚಹಲ್ಗಾನಿ ಒಕ್ಕೂಟವನ್ನು ನಿರ್ಮಿಸಿದವ ಯಾರಂತಂದಾಗ ಇದೇ ಇಲ್ತಮಷ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಬಲ್ಬನ್. ಇವನ ಬಗ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ, ಇಂಪಾರ್ಟೆಂಟ್. ಬಲ್ಬನ್ ನಾಯಿಬ್ ಹುದ್ದೆಗೆ ಏರಿದ ಮೊದಲ ದೆಹಲಿಯ ಸುಲ್ತಾನ. ನಾಯಿಬ್ ಹುದ್ದೆಗೆ ಏರಿದ ಮೊದಲ ದೆಹಲಿಯ ಸುಲ್ತಾನ. ನಾಯಿಬ್ ಹುದ್ದೆಗೆ ಏರಿದ ಮೊದಲ ದೆಹಲಿಯ ಸುಲ್ತಾನ ಯಾರಂತಂದಾಗ ಬಲ್ಬನ್. ನೆಕ್ಸ್ಟ್ ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅನುಸರಿಸಿದ ದೆಹಲಿಯ ಸುಲ್ತಾನ. ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅನುಸರಿಸಿದ ದೆಹಲಿಯ ಸುಲ್ತಾನ ಯಾರಂತಂದಾಗ ಇದೇ ಬಲ್ಬನ್. ಇನ್ನೊಂದು ಹೆಸರಿಂದ ಕರೆಯಲಾಗುತ್ತೆ ಗಿಯಾಸುದ್ದೀನ್ ಬಲ್ಬನ್ ಅಂತೇಳಿ. ಅದು ಬಲ್ಬನ್ನ ಇನ್ನೊಂದು ಹೆಸರು ಗಿಯಾಸುದ್ದೀನ್ ಬಲ್ಬನ್. ನಾಯಿಬ್ ಹುದ್ದೆಗೆ ಏರಿದ ಮೊದಲ ದೆಹಲಿಯ ಸುಲ್ತಾನ. ಮತ್ತು ನೆಕ್ಸ್ಟ್ ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅನುಸರಿಸಿದ ದೆಹಲಿ ಸುಲ್ತಾನ ಯಾರಂತಂದಾಗ ಇದೇ ಬಲ್ಬನ್ ಅಂತ ಹೇಳ್ತೀವಿ ನಾವು, ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಕೆಂಪು ಅರಮನೆಯನ್ನು ನಿರ್ಮಿಸಿದವನು ಸಹ ಬಲ್ಬನ್. ನೋಡಿರಿ, ಇಂಪಾರ್ಟೆಂಟ್. ಕೆಂಪು ಅರಮನೆಯನ್ನು ನಿರ್ಮಿಸಿದವ ಯಾರು ಅಂತ ಕೇಳಿದಾಗ ಇದೇ ಬಲ್ಬನ್ ಅಂತ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ಇಂಪಾರ್ಟೆಂಟ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಸಹ ಭಾಳ ಇಂಪಾರ್ಟೆಂಟ. ಪ್ರತಿಯೊಂದು ಕ್ವಶನ್ ಪೇಪರ್ದಾಗ ನೋಡಿದಾಗ ಈ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಕೇಳ್ತಾ ಹೋಗಿದ್ದಾನೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ. ಶ್ರವಣ ಬೆಳಗೊಳದಲ್ಲಿನ ಗೊಮ್ಮಟೇಶ್ವರನ ಮೂರ್ತಿಗೆ ಪ್ರತಿ ಡ್ಯಾಶ್ ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕವಾಗುತ್ತದೆ. ಮಹಾಮಸ್ತಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ಆಗುತ್ತೆ ಅಂತೇಳಿ ಕ್ವಶನ್ ಕೇಳ್ಯಾನ. ಆಪ್ಷನ್ 1 2 ವರ್ಷ ಅಂತ ಕೊಟ್ಟಾನ, ಆಪ್ಷನ್ 2 12 ಅಂತ ಕೊಟ್ಟಾನ, ಆಪ್ಷನ್ 3 16 ಅಂತ ಕೊಟ್ಟಾನ, ಆಪ್ಷನ್ 4 18 ಅಂತ ಕೊಟ್ಟಾನ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ಆಗುತ್ತಾ. ಇಲ್ಲಿ ಗೊಮ್ಮಟೇಶ್ವರ ವಿಗ್ರಹಕ್ಕೆ 12 ವರ್ಷಗಳಿಗೊಮ್ಮೆ ಆಗುತ್ತಾ. ಹಿಂದೆ ಆಗಿದ್ದು ಯಾವಾಗತ್ತಂದಾಗ 2018ರಲ್ಲಿ ಸುಧಾಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಆಯಿತು, ಗೊತ್ತಿರಲಿ, ಇಂಪಾರ್ಟೆಂಟ್ ಸ್ನೇಹಿತರೆ. ಸುಧಾಮೂರ್ತಿಯವರ ಅಧ್ಯಕ್ಷತೆಯಲ್ಲಿ 2018ರಲ್ಲಿ ಏನಾಗ್ತದಂದಾಗ ಈ ಮಹಾಮಸ್ತಾಭಿಷೇಕ ಆಯಿತು. ಇನ್ನು ಮುಂದೆ 2030ರಲ್ಲಿ ಮಹಾಮಸ್ತಾಭಿಷೇಕ ಆಗುತ್ತೆ. 2030ರಲ್ಲಿ ಮಹಾಮಸ್ತಾಭಿಷೇಕ ಆಗುತ್ತೆ ನೋಡಿ ಸ್ನೇಹಿತರೆ. ಇದರ ಬಗ್ಗೆ ಸ್ವಲ್ಪ ನೋಡೋಣ ಸ್ನೇಹಿತರೆ. ಯಾವುದರ ಬಗ್ಗೆ? ಗೊಮ್ಮಟೇಶ್ವರ ವಿಗ್ರಹದ ಬಗ್ಗೆ.
ಗೊತ್ತಿರಲಿ. ಗೊಮ್ಮಟೇಶ್ವರ ವಿಗ್ರಹ, ಗೊಮ್ಮಟೇಶ್ವರ ವಿಗ್ರಹ. ಈ ಗೊಮ್ಮಟೇಶ್ವರ ವಿಗ್ರಹ ಬಗ್ಗೆ ನೋಡ್ಕೊತಾ ಹೋದಂತೆ ನೋಡಿ ಸ್ನೇಹಿತರೆ, ಯಾವ ಜಿಲ್ಲೆಯಲ್ಲಿ ಬರ್ತದೆ ಗೊತ್ತಿರ್ಬೇಕು. ಮೇನಾಗಿ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ತಾಲೂಕಿನಲ್ಲಿ ಕಂಡುಬರ್ತೈತಿ ಯಾವುದು ಗೊಮ್ಮಟೇಶ್ವರ ವಿಗ್ರಹ. ಮತ್ತು ನೆಕ್ಸ್ಟ್ ಇದು ಯಾವ ಶೈಲಿಯೊಳಗೆ ಕಂಡುಬರ್ತದೆ ಗೊತ್ತಿರಬೇಕು. ಯಾವ ಶೈಲಿಯಲ್ಲಿ ಕಂಡುಬರ್ತದೆ ಅಂದಾಗ ಗಾಂಧಾರ ಶೈಲಿಯಲ್ಲಿ ಕಂಡುಬರ್ತೈತಿ. ಯಾವ ಶೈಲಿ ಇರುತ್ತೆ ಕೇಳಿದಾಗ ಗಾಂಧಾರ ಶೈಲಿಯಲ್ಲಿ ಕಂಡುಬರುತ್ತೆ ಯಾವುದು ಗೊಮ್ಮಟೇಶ್ವರ ವಿಗ್ರಹ. ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಯಾವ ಹೂವಿನಲ್ಲಿ ನಿಂತದ ಕೇಳ್ತಾನೆ ಕ್ವಶನ್, ಇಂಪಾರ್ಟೆಂಟ. ಯಾವ ಹೂವಿನಲ್ಲಿ ನಿಂತಂದಾಗ ಕಮಲದ ಹೂವಿನಲ್ಲಿ ಅಥವಾ ತಾವರೆ ಹೂವಿನಲ್ಲಿ ನಿಂತದ ನೋಡಿ ಸ್ನೇಹಿತರೆ, ಯಾವುದು ಗೊಮ್ಮಟೇಶ್ವರ ವಿಗ್ರಹ. ನೆಕ್ಸ್ಟ್ ಎಷ್ಟು ಅಡಿ ಎತ್ತರ ಕೇಳ್ತಾನೆ, 58 ಅಡಿ ಎತ್ತರ ಕಂಡುಬರುತ್ತೆ ನೋಡಿ ಸ್ನೇಹಿತರೆ. 58 ಅಡಿ ಎತ್ತರ, 58 ಅಡಿ ಎತ್ತರ. ಇದರ ಎತ್ತರ ಎಷ್ಟು ಕೇಳಿದಾಗ ಗೊಮ್ಮಟೇಶ್ವರ ವಿಗ್ರಹದ್ದು 58 ಅಡಿ ಎತ್ತರ. ಶೈಲಿ ಗಾಂಧಾರ ಶೈಲಿ, ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಯಾವ ಹೂವಿನ ಮೇಲೆ ನಿಂತದ ಕೇಳಿದಾಗ ಕಮಲದ ಹೂವಿನ ಮೇಲೆ ನಿಂತತಿ. ಈ ಗೊಮ್ಮಟೇಶ್ವರ ವಿಗ್ರಹದ ಶಿಲ್ಪಿ ಯಾರತ್ ಕೇಳಿದಾಗ ಅರಿಷ್ಟನೇಮಿ. ಇವ ಏನಪ್ಪ ಅಂತಂದಾಗ ಗೊಮ್ಮಟೇಶ್ವರ ವಿಗ್ರಹದ ಶಿಲ್ಪಿ. ಯಾರ ಕಾಲದಲ್ಲಿ ನಿರ್ಮಿಸಲಾಗುತ್ತದೆ ಕೇಳಿದಾಗ ಯಾವುದು ಗೊಮ್ಮಟೇಶ್ವರ ವಿಗ್ರಹವನ್ನು ಗಂಗರ ದೊರೆ 4ನೇ ರಾಚಮಲ್ಲ. ಗಂಗರ ದೊರೆ 4ನೇ ರಾಚಮಲ್ಲ. ಗಂಗರ ದೊರೆ 4ನೇ ರಾಚಮಲ್ಲನ ಕಾಲದಲ್ಲಿ ಏನಾಗುತ್ತಂದಾಗ ಈ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಲಾಗುತ್ತಾ. ಈ ಗಂಗರ ದೊರೆ 4ನೇ ರಾಚಮಲ್ಲ ಅವನ ಮಂತ್ರಿಯಾದಂತಹ ಯಾರಪ್ಪ ಅಂತಂದಾಗ ಚಾವುಂಡರಾಯ ಈ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸ್ತಾನೆ. ಶಿಲ್ಪಿ ಯಾರು ಕೇಳಿದಾಗ ಅರಿಷ್ಟನೇಮಿ. ಯಾವ ಶೈಲಿ ಒಳಗೆ ಕಂಡುಬರ್ತದೆ ಅಂದಾಗ ಗಾಂಧಾರ ಶೈಲಿ ಒಳಗೆ ಕಂಡುಬರುತ್ತೆ. ಇದೇ ಚಾವುಂಡರಾಯ ಒಂದು ಕೃತಿಯನ್ನು ಬರ್ತಾನೆ, ಚಾವುಂಡರಾಯ ಪುರಾಣ ಎಂಬ ಒಂದು ಕೃತಿಯನ್ನು ಬರ್ತಾನೆ. ಯಾರು ಚಾವುಂಡರಾಯ. ಯಾರ ಆಸ್ಥಾನದಲ್ಲಿ ಇರ್ತಾನೆ, ಮಂತ್ರಿ ಹೇಗೆ ಕೇಳಿದಾಗ 4ನೇ ರಾಚಮಲ್ಲನ ಆಸ್ಥಾನದಲ್ಲಿ ಇರ್ತಾನೆ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಇದೇ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಒಂದು ಬಸದಿ ಕಂಡುಬರ್ತದೆ ಸ್ನೇಹಿತರೆ. ಯಾರಿಗೆ ಸಂಬಂಧಿಸಿದಂದಾಗ ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಿಸಿದ್ದು. ಚಂದ್ರಗುಪ್ತ ಮೌರ್ಯ ಯಾವ ಧರ್ಮವನ್ನು ಪಾಲಿಸಿದ್ದದ್ದು ಕೇಳಿದಾಗ ಜೈನ ಧರ್ಮವನ್ನು ಪಾಲಿಸಿದ್ದ ಸ್ನೇಹಿತರೆ. ಇಲ್ಲಿ ದಕ್ಷಿಣ ಭಾರತಕ್ಕೆ ಶ್ರವಣಬೆಳಗೊಳಕ್ಕೆ ಬಂದು ಚಂದ್ರಗಿರಿ ಬಸದಿಯಲ್ಲಿ ಏನು ಮಾಡ್ತಾನೆ ಅಂತಂದಾಗ ಸಲ್ಲೇಖನ ವ್ರತವನ್ನು ಕೈಗೊಳ್ತಾನೆ. ಇಲ್ಲೇ ಪ್ರಾಣವನ್ನು ಬಿಡ್ತಾನೆ. ಯಾರ ಪ್ರಭಾವದಿಂದ ಕೇಳಿದಾಗ ಭದ್ರಬಾಹುವಿನ ಪ್ರಭಾವದಿಂದ ಏನು ಮಾಡ್ತಾನೆ ಅಂತಂದಾಗ ಸಲ್ಲೇಖನ ವ್ರತವನ್ನು ಕೈಗೊಂಡು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಕಾರಣ ಏನಂತ ಕೇಳಿದಾಗ ಅವನ ಆಸ್ಥಾನದಲ್ಲಿ ಏನಾಗಿತ್ತು ಅಂದರೆ ಬರಗಾಲ ಉಂಟಾಗಿರ್ತದೆ ಸ್ನೇಹಿತರೆ. ಬರಗಾಲ ಆದ ಕಾರಣದಿಂದ ಆ ಬರಗಾಲವನ್ನು ಹೋಗಲಾಡಿಸಲು ಭದ್ರಬಾಹುವಿನ ಪ್ರಭಾವದಿಂದ ದಕ್ಷಿಣ ಭಾರತಕ್ಕೆ ಬಂದು ಸಲ್ಲೇಖನ ವ್ರತವನ್ನು ಕೈಗೊಂಡು ಏನು ಮಾಡ್ತಾನೆ ಅಂತಂದಾಗ ಮರಣವನ್ನು ಹೊಂದ್ತಾನೆ ಸ್ನೇಹಿತರೆ. ಯಾರು ಚಂದ್ರಗುಪ್ತ ಮೌರ್ಯ. ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನು ಪರಿಚಯಿಸಿದ ಕೀರ್ತಿ ಯಾರಿಗೆ ಸಲ್ತದೆ ಕೇಳಿದಾಗ ಚಂದ್ರಗುಪ್ತ ಮೌರ್ಯನಿಗೆ ಮತ್ತು ಭದ್ರಬಾಹುವಿನಿಗೆ ಸಲ್ತದೆ ನೋಡಿ ಸ್ನೇಹಿತರೆ, ಗೊತ್ತಿರಲಿ. ನೆಕ್ಸ್ಟ್ ಭಾರತ ಒಕ್ಕೂಟದಿಂದ ಅಧಿಕೃತ ಭಾಷೆಗಳಾಗಿ ಗುರುತಿಸಲಾಗಿರುವ ಪ್ರಧಾನ ಭಾಷೆಗಳ ಒಟ್ಟು ಸಂಖ್ಯೆ. ಹೌದಾ, ಭಾಷೆಗಳ ಒಟ್ಟು ಸಂಖ್ಯೆ ಎಷ್ಟು ಕೇಳಿದಾಗ ಆಪ್ಷನ್ ಎ 20, 22, 15, 18 ಅಂತೇಳಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, 22. ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿಗೆ ಆದ್ಯತೆ ನೀಡಲಾಗಿದೆ ಕೇಳಿದಾಗ 22 ಭಾಷೆಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಎಷ್ಟನೇ ಅನುಸೂಚಿಯಲ್ಲಿ ಕೇಳಿದಾಗ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳಿಗೆ ನಾವು ಏನು ಮಾಡಿರುತ್ತಂದ್ರೆ ಅನುಮತಿಯನ್ನು ನೀಡಿದ್ದೀವಿ ನೋಡಿ ಸ್ನೇಹಿತರೆ, ಗೊತ್ತಿರಲಿ. ಭಾಷೆಗಳು ಅಂತ ಮೊದಲು 14 ಭಾಷೆಗಳು ಸೇರ್ತಾವದ. ಸಂವಿಧಾನ ರಚನೆ ಆದಾಗ ಜಾರಿಗೆ ಬಂದಾಗ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದ್ದವು ಅಂತಂದ್ರೆ 14 ಭಾಷೆಗಳಿರ್ತಾವೆ. ಆನಂತರ 21ನೇ ತಿದ್ದುಪಡಿ ಮಾಡುವ ಮೂಲಕ 15ನೇ ಭಾಷೆಯಾಗಿ ಸಂವಿಧಾನಕ್ಕೆ 21ನೇ ತಿದ್ದುಪಡಿ ಮಾಡುವ ಮೂಲಕ 15ನೇ ಭಾಷೆಯಾಗಿ ಸಿಂಧಿ ಭಾಷೆ ಸೇರ್ಪಡೆಗೊಳ್ಳತೈತಿ. ಇದು ಗೊತ್ತಿರಲಿ. ನೆಕ್ಸ್ಟ್ 16, 17, 18ನೇ ಭಾಷೆಯಾಗಿ
ಕೊಂಕಣಿ, ಕೊಂಕಣಿ, ಮಣಿಪುರಿ, 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 ನೇಪಾಳಿ, ನೇಪಾಳಿ. ಈ 3 ಭಾಷೆಗಳು ಸೇರ್ಪಡೆಗೊಳ್ತವೆ. ಯಾವು? ಕೊಂಕಣಿ, ಮಣಿಪುರಿ, ನೇಪಾಳಿ ಎಂಬ 3 ಭಾಷೆಗಳು 16, 17, 18 ಎಂಬ 18ನೇ ಭಾಷೆಯಾಗಿ ಸೇರ್ಪಡೆಗೊಳ್ತವೆ. ಅದಾದ ಈ 3 ಭಾಷೆಗಳು ಯಾವುವು? ಕೊಂಕಣಿ, ಮಣಿಪುರಿ, ನೇಪಾಳಿ ಅಂತೇಳಿ. ಯಾವ ತಿದ್ದುಪಡಿ ಮಾಡುವ ಮೂಲಕ ಅಂತ ಕೇಳಿದಾಗ, ಯಾವ ತಿದ್ದುಪಡಿ ಅಂತ ಕೇಳಿದಾಗ 71ನೇ ತಿದ್ದುಪಡಿ ಮಾಡುವ ಮೂಲಕ ಈ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತೀವಿ. ಯಾವನ್ನ? ಕೊಂಕಣಿ, ಮಣಿಪುರಿ, ನೇಪಾಳಿ 16, 17, 18ನೇ ಭಾಷೆಯಾಗಿ ಸೇರ್ಪಡೆಗೊಳ್ತವೆ. ಹೌದಾ? ನೆಕ್ಸ್ಟ್ ಇನ್ನು 4 ಭಾಷೆಗಳು ಬರ್ತವೆ. ಡೋಗ್ರಿ, ಡೋಗ್ರಿ, ಮೈತಾಲಿ, ಮೈತಾಲಿ, ಸಂತಾಲಿ. ಡೋಗ್ರಿ, ಮೈತಾಲಿ, ಸಂತಾಲಿ ಇನ್ನೊಂದು ನೋಡಿ ಸ್ನೇಹಿತರೆ. ಡೋಗ್ರಿ, 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 ಬೋಡೋ, ಬೋಡೋ, ಮೈತಾಲಿ, 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 ಸಂತಾಲಿ ಅಂತೇಳಿ 4 ಭಾಷೆಗಳು ಸೇರ್ಪಡೆಗೊಳ್ತವೆ. 4 ಭಾಷೆಗಳು 19, 20, 21, 22, 22ನೇ ಭಾಷೆಯಾಗಿ ಸಂತಾಲಿ ಸೇರ್ಕೊಳ್ತದೆ. ಗೊತ್ತಿರಲಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಷ್ಟನೇ ತಿದ್ದುಪಡಿ ಮಾಡುವ ಮೂಲಕ ಅಂತಂದಾಗ 92ನೇ ಸಂವಿಧಾನಕ್ಕೆ 92ನೇ ತಿದ್ದುಪಡಿ ಮಾಡುವ ಮೂಲಕ 2003ರಲ್ಲಿ ಇಂಪಾರ್ಟೆಂಟ 2003ರಲ್ಲಿ ಸೇರ್ಪಡೆ ಮಾಡಲಾಗುತ್ತೆ. ಸಂವಿಧಾನಕ್ಕೆ ಯಾವ್ಯಾವ ಭಾಷೆ? ಡೋಗ್ರಿ, ಬೋಡೋ, ಮೈತಾಲಿ, ಸಂತಾಲಿ ಎಂಬ 4 ಭಾಷೆಗಳನ್ನು ಸಂವಿಧಾನಕ್ಕೆ 92ನೇ ತಿದ್ದುಪಡಿ ಮಾಡುವ ಮೂಲಕ 2003ರಲ್ಲಿ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗುತ್ತೆ 8ನೇ ಅನುಸೂಚಿಗೆ. ಹೌದಾ? 19ನೇದು ಯಾವುದಂದಾಗ ಬೋಡೋ, 20ನೇದು ಡೋಗ್ರಿ, 21ನೇದು ಮೈತಾಲಿ, 22ನೇದು ಯಾವುದು ಅಂದಾಗ ಸಂತಾಲಿ ಅಂತೇಳಿ. ಇಷ್ಟು ಭಾಷೆಗಳ ಬಗ್ಗೆ ಗೊತ್ತಿರಬೇಕು ಸ್ನೇಹಿತರೆ, ಇಂಪಾರ್ಟೆಂಟ. ನೆಕ್ಸ್ಟ್ ಇದು ಸಹ ಇಂಪಾರ್ಟೆಂಟೇ. ಇದೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತೈತಿ, ಆದರೂ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಂದಿರಾ ಪಾಯಿಂಟ್ ಇದಕ್ಕೆ ಸಂಬಂಧಿಸಿದೆ. ಪರ್ವತ ಶೃಂಗ, ಜ್ವಾಲಾಮುಖಿ ಬಿಂದು, ಭಾರತದ ದಕ್ಷಿಣದ ತುತ್ತ ತುದಿ, ಹಿಮಾಲಯ ಜಲಪಾತ ಅಂತೇಳಿ. ಹಿಮಾಲಯ ಜಲಪಾತ ನಿಮ್ಗೆ ಗೊತ್ತಿರಲಿ. ಇಂದಿರಾ ಪಾಯಿಂಟ್ ಅಥವಾ ಪಿಗ್ ಮಿಲಿಯನ್ ಪಾಯಿಂಟ್ ಅಂತ ಕರಿತೀವಿ. ಇದು ಭಾರತದ ದಕ್ಷಿಣದ ತುತ್ತ ತುದಿ. ಭಾರತದ ದಕ್ಷಿಣದ ತುತ್ತ ತುದಿ ಯಾವುದು ಅಂದಾಗ ಇಂದಿರಾ ಪಾಯಿಂಟ್ ಅಥವಾ ಪಿಗ್ ಮಿಲಿಯನ್ ಪಾಯಿಂಟ್ ಅಂತ ಕರಿತೀವಿ. ಇದು ಎಲ್ಲಿ ಕಂಡು ಬರ್ತದೆ ಅಂದಾಗ ಗ್ರೇಟ್ ನಿಕೋಬಾರದಲ್ಲಿ ಕಂಡು ಬರುತ್ತೆ ನೋಡಿ ಸ್ನೇಹಿತರೆ, ಗೊತ್ತಿರಲಿ. ಗ್ರೇಟ್ ನಿಕೋಬಾರದಲ್ಲಿ ಕಂಡು ಬರ್ತೈತಿ, ಗೊತ್ತಿರಲಿ ನೋಡ್ರಿ. ಇದು ಭಾರತ, ಇದು ಭಾರತ ಅಂತ ತಿಳ್ಕೊರಿ ಸ್ನೇಹಿತರೆ. ಈ ಭಾಗದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕಂಡುಬರ್ತವೆ. ಇಲ್ಲಿ ಈ ಭಾಗದಲ್ಲಿ ಇಂದಿರಾ ಪಾಯಿಂಟ್ ಅಥವಾ ಪಿಗ್ ಮಿಲಿಯನ್ ಪಾಯಿಂಟ್ ಅಂತ ಕಂಡುಬರ್ತೈತಿ. ಇದು ಯಾವ ಅಕ್ಷಾಂಶದ ಮೇಲೆ ಕಂಡುಬರ್ತದೆ ಅಂದಾಗ 6.45 ಅಕ್ಷಾಂಶದ ಮೇಲೆ ಕಂಡುಬರ್ತದೆ. 6.45 ಉತ್ತರ ಅಕ್ಷಾಂಶದ ಮೇಲೆ ಕಂಡುಬರುತ್ತೆ. ಯಾವುದು? ಇಂದಿರಾ ಪಾಯಿಂಟ್ ಅಥವಾ ಪಿಗ್ ಮಿಲಿಯನ್ ಪಾಯಿಂಟ್. ಈ ಭಾಗದಲ್ಲಿ ಉತ್ತರದ ತುತ್ತ ತುದಿ ಇಂದಿರಾ ಕೋಲ್ ಕಂಡುಬರ್ತೈತಿ. ಯಾವ ಅಕ್ಷಾಂಶದ 37 ಡಿಗ್ರಿ ಉತ್ತರ ಅಕ್ಷಾಂಶದ ಮೇಲೆ ಕಂಡುಬರ್ತೈತಿ. ನೆಕ್ಸ್ಟ್ ಪೂರ್ವದ ತುತ್ತ ತುದಿ ಅಂತಂದಾಗ ಅರುಣಾಚಲ ಪ್ರದೇಶದ ಕಿಬೂತಿ. ನೆಕ್ಸ್ಟ್ ಇಲ್ಲಿ ಕಚ್ ತೀರ, ಗುಜರಾತ್ನ ಕಚ್ ತೀರ. ಹೀಗೆ 4 ತುದಿಗಳನ್ನು ನಾವು ನೋಡ್ತೀವಿ. ಹೌದಾ? ಇಂದಿರಾ ಕೋಲ್, ಇನ್ನೊಂದು ಇಂದಿರಾ ಪಾಯಿಂಟ್ ಅಥವಾ ಪಿಗ್ ಮಿಲಿಯನ್ ಪಾಯಿಂಟ್ 6.45 ಮಧ್ಯೆ ಕಂಡುಬರ್ತೈತಿ. ಇಲ್ಲಿಂದ ಈ ತುತ್ತ ತುದಿಗೆ ಯಾವುದು ಕಂಡುಬರ್ತದೆ? ಪೂರ್ವದ ತುತ್ತ ತುದಿಗೆ ಅಂತಂದಾಗ ಅರುಣಾಚಲ ಪ್ರದೇಶದ ಕಿಬೂತಿ, ಗುಜರಾತ್ನ ಕಚ್ ತೀರ. ಇದು ಪಶ್ಚಿಮಕ್ಕೆ ಅತ್ಯಂತ ತುತ್ತ ತುದಿ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಭಾರತದ ಪ್ರಥಮ ಉಪ ಪ್ರಧಾನಮಂತ್ರಿ ಮತ್ತು ಭಾರತವನ್ನು ಏಕೀಕರಣಗೊಳಿಸಿದ ನಾಯಕ ಯಾರು? ನೋಡಿ, ಭಾರತದ ಪ್ರಥಮ ಉಪ ಪ್ರಧಾನಮಂತ್ರಿ ಮತ್ತು
ಭಾರತವನ್ನು ಏಕೀಕರಣಗೊಳಿಸಿದ ನಾಯಕ ಯಾರು ಅಂತ ನಿಮಗೆಲ್ಲ ಗೊತ್ತಿರೋದು ಸ್ನೇಹಿತರೆ. ಆಪ್ಷನ್ ಎ ಕಾಮರಾಜ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಚಾರ್ಯ ಕೃಪಲಾನಿ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ದೇಶದ ಪ್ರಥಮ ಉಪ ಪ್ರಧಾನಮಂತ್ರಿ ಯಾರಂತಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತದ ಬಿಸ್ಮಾರ್ಕ್ ಅಂತ ಕರಿತೀವಿ ಇವರನ್ನು ನೋಡಿರಿ. ಭಾರತದ ಬಿಸ್ಮಾರ್ಕ್ ಯಾರಂತಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರು ಭಾರತದ ಉಕ್ಕಿನ ಮನುಷ್ಯ ಅಂತ ಸಹ ಕರಿತೀವಿ. ಭಾರತದ ಉಕ್ಕಿನ ಮನುಷ್ಯ, ಭಾರತದ ಬಿಸ್ಮಾರ್ಕ್, ಭಾರತದ ಉಕ್ಕಿನ ಮನುಷ್ಯ ಯಾರನ್ನು ಕರಿತೀವಿ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಕರಿತೀವಿ. ಇದು ಗೊತ್ತಿರ್ಬೇಕು ನಿಮಗೆ, ಇಂಪಾರ್ಟೆಂಟ. ನೆಕ್ಸ್ಟ್ ಇವ್ರ ಬಗ್ಗೆ ಸ್ವಲ್ಪ ನೋಡೋಣ ಸ್ನೇಹಿತರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಬಗ್ಗೆ ಇವರ ಹುಟ್ಟಿದ್ದು ಯಾವುದನ್ನ ಗುಜರಾತ್ನಲ್ಲಿ ಹುಟ್ಟುತ್ತಾರೆ ಇವರು. ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಇವರನ್ನು ಯು ಪಿ ಎಸ್ ಸಿಯ ಪಿತಾಮಹ ಅಂತ ಕರಿತೀವಿ. ಯು ಪಿ ಎಸ್ ಸಿಯ ಪಿತಾಮಹ ಅಂತ ಕರಿತೀವಿ. ಯು ಪಿ ಎಸ್ ಸಿಯ ಪಿತಾಮಹ, ಭಾರತದ ಯು ಪಿ ಎಸ್ ಸಿಯ ಪಿತಾಮಹ ಯಾರು ಅಂತ ಕೇಳಿದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರು ಭಾರತದ ಮೊದಲ ಉಪ ಪ್ರಧಾನಮಂತ್ರಿ. ನೆಕ್ಸ್ಟ್ ದೇಶದ ಮೊದಲ ಗೃಹ ಮಂತ್ರಿನೂ ಇವರೇ. ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ನೆಕ್ಸ್ಟ್ ಇವರ ಸ್ಟ್ಯಾಚು, ಇತ್ತೀಚೆಗೆ ಮೂರ್ತಿಯನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದಾಗ ಕಂಚಿನ ಮೂರ್ತಿಯನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂತಂದಾಗ ಗುಜರಾತಿನ ಕೇವಾಡಿಯಾ ಗ್ರಾಮದಲ್ಲಿ ಯಾವ ನದಿಯ ತೀರದಲ್ಲಿ ಅಂತ ಕೇಳಿದಾಗ ನರ್ಮದಾ ನದಿಯ ತೀರದಲ್ಲಿ. ಇದರ ಹುಟ್ಟು ಎತ್ತರ, ಈ ಮೂರ್ತಿಯ ಹುಟ್ಟು ಎತ್ತರ ನೋಡಿ, ಹೈಟ್ ಅದು ನೋಡಿ ಸ್ನೇಹಿತರೆ, 182 ಮೀಟರ್. 182 ಮೀಟರ್ ಎತ್ತರವನ್ನು ಹೊಂದೈತಿ. ಇದು ಗೊತ್ತಿರಲಿ ಪಟೇಲ್ ಅವರ ಬಗ್ಗೆ. ಯು ಪಿ ಎಸ್ ಸಿಯ ಪಿತಾಮಹ ಯಾರು ಅಂತ ಕೇಳಿದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್. ನೆಕ್ಸ್ಟ್ ಭಾರತದ ಬಿಸ್ಮಾರ್ಕ್, ಭಾರತದ ಐರನ್ ಮ್ಯಾನ್ ಅಥವಾ ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಯಾರನ್ನು? ಪಟೇಲ್ ಅವರನ್ನು. ನೆಕ್ಸ್ಟ್ ಮೂರ್ತಿ ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದಾಗ ಗುಜರಾತ್ನ ಕೇವಾಡಿಯಾ ಗ್ರಾಮದಲ್ಲಿ, ನರ್ಮದಾ ನದಿಯ ತೀರದಲ್ಲಿ. ಎಷ್ಟು ಎತ್ತರ ನಿರ್ಮಿಸಿರತ್ತಂದಾಗ 182 ಮೀಟರ್ ಇದರ ಎತ್ತರ ಗೊತ್ತಿರಬೇಕು. ನೆಕ್ಸ್ಟ್ ಇವರ ಕಾಲದಲ್ಲೇ ಗೋವಾವನ್ನು ವಶಪಡಿಸ್ಕೋತೀವಿ. ಗೋವಾ ನಮ್ಮ ಭಾರತಕ್ಕೆ ವಶವಾಗಿದ್ದು 1961ರಲ್ಲಿ. ಇಲ್ಲಿಯವರೆಗೆ ಇಲ್ಲಿ ಆಡಳಿತ ಮಾಡ್ತಿದ್ದವ್ರು ಯಾರು ಅಂತಂದಾಗ ಪೋರ್ಚುಗೀಸರು ಆಡಳಿತ ಮಾಡ್ತಿರ್ತಾರೆ ಗೋವಾದಲ್ಲಿ. ನೆಕ್ಸ್ಟ್ ಗೋವಾ ರಾಜ್ಯವಾಗಿದ್ದು ಯಾವಾಗ ಅಂತ ಕೇಳಿದಾಗ 1987ರಲ್ಲಿ ರಾಜ್ಯ ಆಗುತ್ತಾ. ಆಪರೇಷನ್ ವಿಜಯ್ ಮಾಡುವ ಮೂಲಕ, ಆಪರೇಷನ್ ವಿಜಯ್ ಈ ಆಪರೇಷನ್ ಮೂಲಕ ಗೋವಾವನ್ನು ನಾವು ಪೋರ್ಚುಗೀಸರಿಂದ ವಶಪಡಿಸ್ಕೋತೀವಿ. ಆಪರೇಷನ್ ವಿಜಯ್ ಮಾಡುವ ಮೂಲಕ ಗೋವಾವನ್ನು ರಾಜ್ಯವಾಗಿ ಮಾಡಿದ್ದು ಯಾವಾಗತ್ತ 1987ರಲ್ಲಿ. ಇದು ವಶಪಡಿಸಿಕೊಂಡಿದ್ದು 1961ರಲ್ಲಿ. ಇದು ಕೇಂದ್ರಾಡಳಿತ ಪ್ರದೇಶ ಆಗುತ್ತಾ. 1987ರಿಂದ ಇದು ರಾಜ್ಯವಾಗಿ ನಿರ್ಮಾಣಗೊಳ್ಳತೈತಿ. 44ನೇ ವಿಧಿಯನ್ನು ಸ್ವತಂತ್ರ ಪೂರ್ವದಲ್ಲಿ ಅಳವಡಿಸಿಕೊಂಡ ರಾಜ್ಯ ಯಾವುದಂದಾಗ ಸಂವಿಧಾನದ 44ನೇ ವಿಧಿ ಅಳವಡಿಸಿಕೊಂಡ ಸ್ವತಂತ್ರ ಭಾರತದ ಮೊದಲ ರಾಜ್ಯ ಯಾವುದಂದ್ರೆ ಗೋವಾ. ಇತ್ತೀಚೆಗೆ 44ನೇ ವಿಧಿಯನ್ನು ಅಳವಡಿಸಿಕೊಂಡ ರಾಜ್ಯ ಯಾವುದಂದಾಗ ಉತ್ತರಾಖಂಡ. ಸ್ವತಂತ್ರ ನಂತರ 44ನೇ ವಿಧಿಯನ್ನು ಅಳವಡಿಸಿಕೊಂಡ ರಾಜ್ಯ ಯಾವುದಂದಾಗ ಉತ್ತರಾಖಂಡ ರಾಜ್ಯ. ನೋಡಿರಿ, ಇದು ಇಷ್ಟು ಗೊತ್ತಿರಬೇಕು ಹೌದಾ ಇದರ ಬಗ್ಗೆ, ಗೋವಾದ ಬಗ್ಗೆ. ನೆಕ್ಸ್ಟ್ ಉತ್ತರಾಖಂಡ, ಇದು ಇಂಪಾರ್ಟೆಂಟ್, ಇತ್ತೀಚೆಗೆ ಇಶ್ಯೂನಾಗ ಐತಿ. ಉತ್ತರಾಖಂಡ ರಾಜ್ಯ ಇತ್ತೀಚೆಗೆ ಏನು ಮಾಡೈತೆ ಅಂತಂದಾಗ 44ನೇ ವಿಧಿಯನ್ನು ಅಳವಡಿಸಿಕೊಂಡೈತಿ ಹೌದಾ. 44ನೇ ವಿಧಿ ಅಂದ್ರೆ ಏಕರೂಪ ನಾಗರಿಕತೆ ಅಂತ ಹೇಳ್ತೀವಿ ಹೌದಾ. ಏಕರೂಪ ನಾಗರಿಕತೆ ಅಥವಾ UGC ಅಂತ ಕರಿತೀವಿ. UGCಯನ್ನು ಅಳವಡಿಸಿಕೊಂಡ ರಾಜ್ಯ ಇತ್ತೀಚೆಗೆ ಯಾವುದಂದಾಗ ಉತ್ತರಾಖಂಡ ರಾಜ್ಯ. ಸ್ವತಂತ್ರ ಪೂರ್ವದಲ್ಲಿ ಯಾವ್ದು ಕೇಳಿದಾಗ ಗೋವಾ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡಿರಿ, ರಾಷ್ಟ್ರೀಯ ಹೆದ್ದಾರಿಗಳ ಮೈಲುಗಲ್ಲುಗಳ ಬಣ್ಣ. ಆಪ್ಷನ್ ಎ ಹಸಿರು, ಹಳದಿ, ಕೆಂಪು, ಕಪ್ಪು. ಆನ್ಸರ್ ಯಾವುದಾಗುತ್ತೆ ನೋಡಿಲಿ. ರಾಷ್ಟ್ರೀಯ ಹೆದ್ದಾರಿ ಕಲ್ಲಿನ ಬಣ್ಣ ಹಳದಿ. ನೆಕ್ಸ್ಟ್ ರಾಜ್ಯ ಹೆದ್ದಾರಿದ್ದು ಹಸಿರು. ರಾಷ್ಟ್ರೀಯ ಹೆದ್ದಾರಿದು ಹಳದಿ. ನೆಕ್ಸ್ಟ್
ಕೆಂಪು ಅಥವಾ ಕೇಸರಿ ಅಂತಂದಾಗ ಹಳ್ಳಿಗಳದು, ಕಪ್ಪು ಜಿಲ್ಲಾ ಹೆದ್ದಾರಿ. ಗ್ರಾಮೀಣ ಹೆದ್ದಾರಿದು ಕೆಂಪು ಅಥವಾ ಕೇಸರಿ, ಕಪ್ಪು ಜಿಲ್ಲಾ ಹೆದ್ದಾರಿದ್ದು, ಹಳದಿ ರಾಷ್ಟ್ರೀಯ ಹೆದ್ದಾರಿದ್ದು, ಹಸಿರು ರಾಜ್ಯ ಹೆದ್ದಾರಿದ್ದು. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್, ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂತಂದಾಗ NH-44. NH-44 ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಲಾಗುತ್ತಾ. ಹೌದಾ? ಇದು ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH-44. ನೆಕ್ಸ್ಟ್, ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿದ ರಾಜ್ಯ. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿದ ರಾಜ್ಯ ಯಾವುದಂತ ಕೇಳಿದಾಗ ಮಹಾರಾಷ್ಟ್ರ. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಒಳಗೊಂಡಿದ್ದ ರಾಜ್ಯ ಯಾವುದಂದಾಗ ಮಹಾರಾಷ್ಟ್ರ. ನೋಡಿ, ಇದು ಗೊತ್ತಿರಲಿ. ನೆಕ್ಸ್ಟ್, ಇಷ್ಟು ಗೊತ್ತಿರಲಿ ಅದರ ಬಗ್ಗೆ, ಹೆದ್ದಾರಿಗಳ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್, ಹುಲಿ ಯೋಜನೆ ಇಂಪಾರ್ಟೆಂಟ. ಹುಲಿ ಯೋಜನೆ ಜಾರಿಯಾದದ್ದು ಯಾವಾಗ ಅಂತೇಳಿ 1973, 1964, 1998, 1970. ಹೌದಾ? ಹುಲಿ ಯೋಜನೆ ಜಾರಿಯಾಗಿದ್ದು ನಮ್ಮ ಭಾರತದಲ್ಲಿ 1973ರಲ್ಲಿ ಹುಲಿ ಯೋಜನೆ ಜಾರಿಗೆ ಆಗುತ್ತಾ. ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಯರಾಗಿರ್ತಾರೆ ಅಂದಾಗ ಇಂದಿರಾ ಗಾಂಧಿಯವರಾಗಿರ್ತಾರೆ 1973ರಲ್ಲಿ. ಇದು ಭಾರತದಲ್ಲಿ ಹುಲಿ ಯೋಜನೆ ಬಂದಿದ್ದು 1973ರಲ್ಲಿ. ನೆಕ್ಸ್ಟ್, ಕೆಲವೊಂದಿಷ್ಟು ಯೋಜನೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ, ಇಂಪಾರ್ಟೆಂಟ. ಆನೆ ಯೋಜನೆ ಬಂದಿದ್ದು 1992ರಲ್ಲಿ. ಆನೆ ಯೋಜನೆ ಬರ್ತೈತಿ. ನೆಕ್ಸ್ಟ್, ಹುಲಿ ಯೋಜನೆ ಬಂದಿದ್ದು 1973ರಲ್ಲಿ. ಹುಲಿ ಯೋಜನೆ ಬರ್ತೈತಿ. ನೆಕ್ಸ್ಟ್, 1972ರಲ್ಲಿ ಸಿಂಹ ಯೋಜನೆ. 1972ರಲ್ಲಿ ಸಿಂಹ ಯೋಜನೆ. ನೆಕ್ಸ್ಟ್, 2006ರಲ್ಲಿ ರಣಹದ್ದು ಯೋಜನೆ. 2006ರಲ್ಲಿ ರಣಹದ್ದು ಯೋಜನೆ. ರಣಹದ್ದು ಯೋಜನೆ 2006ರಲ್ಲಿ ಬರ್ತೈತಿ. ನೆಕ್ಸ್ಟ್, ಗೆಂಡಾಮೃಗ ಯೋಜನೆ 1987ರಲ್ಲಿ. ಇದು ಗೆಂಡಾಮೃಗ ಯೋಜನೆ ಬರ್ತೈತಿ. ಗೆಂಡಾಮೃಗ ಅಥವಾ ಏಕಕೊಂಬಿನ ರೈನೋ ಅಂತ ಕರಿತೀವಿ ನಾವು. ಅದು 1987ರಲ್ಲಿ ಬರ್ತೈತಿ. ನೆಕ್ಸ್ಟ್, ಮೊಸಳೆ ಯೋಜನೆ ಬಂದಿದ್ದು 1975ರಲ್ಲಿ, ಅಥವಾ ಆಲಿವ್ ರೆಡ್ಲಿ ಆಮೆ ಯೋಜನೆ ಬಂದಿದ್ದು 1975ರಲ್ಲಿ ಬರ್ತೈತಿ. ಎಷ್ಟು ಗೊತ್ತಿರಲಿ. ಗಂಗಾ ನದಿ ಡಾಲ್ಫಿನ್ ಯೋಜನೆ ಬಂದಿದ್ದು 2020ರಲ್ಲಿ. ಗಂಗಾ ನದಿ ಡಾಲ್ಫಿನ್ ಯೋಜನೆ ಬಂದಿದ್ದು 2020ರಲ್ಲಿ. ಗಂಗಾ ನದಿಯ ಡಾಲ್ಫಿನ್ ಹತ್ಕೊಂಡಾಗ ಗಂಗಾ ನದಿಯ ಡಾಲ್ಫಿನ್ ಏನಪ್ಪ ಅಂತಂದಾಗ ಸಂರಕ್ಷಣಾ ಕೇಂದ್ರದಲ್ಲಿ ಕಂಡುಬರ್ತಂದ್ರೆ ಬಿಹಾರ ರಾಜ್ಯದಲ್ಲಿ ಕಂಡುಬರ್ತೈತಿ. ಇದು ಗೊತ್ತಿರಲಿ. ನೋಡಿರಿ, ಆನೆ ಯೋಜನೆ 1992, ಹುಲಿ ಯೋಜನೆ 1973, ಸಿಂಹ ಯೋಜನೆ 1972, ರಣಹದ್ದು ಯೋಜನೆ 2006, 1987ರಲ್ಲಿ ಗೆಂಡಾಮೃಗ ಯೋಜನೆ ಅಥವಾ ಏಕಕೊಂಬಿನ ರೈನೋ ಯೋಜನೆ ಅಂತ ಬರ್ತದೆ 1987ರಲ್ಲಿ. ನೆಕ್ಸ್ಟ್, 1975ರಲ್ಲಿ ಮೊಸಳೆ ಯೋಜನೆ ಅಥವಾ ಏನಪ್ಪ ಅಂತಂದಾಗ ಆಲಿವ್ ರ್ಯಾಡ್ಲಿ ಆಮೆ ಯೋಜನೆ 1975ರಲ್ಲಿ ಬರ್ತವೆ. ನೆಕ್ಸ್ಟ್, ಗಂಗಾ ನದಿಯ ಡಾಲ್ಫಿನ್ ಯೋಜನೆ ಅಂತ ಕೇಳಿದಾಗ 2020ರಲ್ಲಿ. ನೆಕ್ಸ್ಟ್, ಸಂವಿಧಾನದಲ್ಲಿ ದಲಿಯ ಪರಿಸರಾತ್ಮಕ ರಕ್ಷಣೆಯ ಒಪ್ಪಂದಗಳನ್ನು ಇದರಡಿ ಮಾಡಲಾಗಿದೆ. ಸಂವಿಧಾನದಲ್ಲಿ ದಲಿಯ ಪರಿಸರಾತ್ಮಕ ರಕ್ಷಣೆ ಒಪ್ಪಂದಗಳನ್ನು ಇದರಡಿಯಲ್ಲಿ ಮಾಡಲಾಗಿದೆ ಅಂತೇಳಿ. ಆಪ್ಷನ್ ಎ ಕಲಂ 48A, ಆಪ್ಷನ್ ಬಿ ಕಲಂ 51A G ಅಂತೇಳಿ. ಇನ್ನೊಂದು ಆಪ್ಷನ್ ಸಿ ಕೊಟ್ಟಾನ, ಎರಡೂ ಹೌದಂತ ಕೊಟ್ಟಾನ, ಮೇಲಿನ ಯಾವುದೋ ಅಲ್ಲ ಅಂತ ಕೊಟ್ಟಾನ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, 48A ಮತ್ತು 51A ಬ್ರ್ಯಾಕೆಟಲ್ಲಿ G. ಇದು ಗೊತ್ತಿರಲಿ, ಉಪವಿಧಿ G. ಮೂಲಭೂತ ಕರ್ತವ್ಯಗಳಲ್ಲಿ ಪರಿಸರದ ಬಗ್ಗೆ ಹೇಳಲಾಗುತ್ತಾ. ನೆಕ್ಸ್ಟ್, ರಾಜನಿರ್ದೇಶಕ ತತ್ವಗಳಲ್ಲಿ. ಹೌದಾ, ಇವು ಎರಡರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿರಿ, 48ನೇ ವಿಧಿ 48A ವಿಧಿ ಪರಿಸರ ಸಂರಕ್ಷಣೆಯನ್ನು ಮಾಡ್ತೈತಿ. ಪರಿಸರ
ಸಂರಕ್ಷಣೆ, ಪರಿಸರ ಸಂರಕ್ಷಣೆ. 48A ವಿಧಿ ಏನು ಮಾಡ್ತಂತ ಪರಿಸರವನ್ನು ಸಂರಕ್ಷಣೆ ಮಾಡ್ತೈತಿ. ಎಷ್ಟನೇ ತಿದ್ದುಪಡಿ ಮಾಡುವ ಮೂಲಕ ಇದು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ 48A ವಿಧಿಯನ್ನು 1976 42ನೇ ತಿದ್ದುಪಡಿ ಮಾಡುವ ಮೂಲಕ ಸೇರ್ಪಡೆ ಮಾಡಲಾಗುತ್ತಾ. ಇಲ್ಲಿ ರಾಜನಿರ್ದೇಶಕ ತತ್ವಗಳ ಬಗ್ಗೆ ಸಂವಿಧಾನದ ಯಾವ ಭಾಗದಲ್ಲಿ ನಾವು ನೋಡ್ತೀವಿ ಕೇಳಿದಾಗ 4ನೇ ಭಾಗದಲ್ಲಿ ಈ 4ನೇ ಭಾಗದಲ್ಲಿ 48A ವಿಧಿಯನ್ನು ಸೇರಿಸಲಾಗುತ್ತಾ 1976 42ನೇ ತಿದ್ದುಪಡಿ ಮಾಡುವ ಮೂಲಕ. ಈ ಡೈರೆಕ್ಟ್ ಕ್ವಶನ್ ಈ ರೀತಿಯೂ ಕೇಳ್ತಾನೆ ಸ್ನೇಹಿತರೆ. ಈ ರೀತಿಯೂ ಅಂತಂದಾಗ 42ನೇ ತಿದ್ದುಪಡಿ, ಸಂವಿಧಾನದ 42ನೇ ತಿದ್ದುಪಡಿ ಯಾವ ವರ್ಷ ಮಾಡಲಾಗ್ತಂದ 1976ರಲ್ಲಿ. ನೆಕ್ಸ್ಟ್ ಈ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟ ತಿದ್ದುಪಡಿ ಸಹ 1976 42ನೇ ತಿದ್ದುಪಡಿ ಮೂಲಭೂತ ಕರ್ತವ್ಯ. ಈ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆದಿವೆ ಅಂತಂದಾಗ ರಷ್ಯಾ ದೇಶದಿಂದ ಎರವಲು ಪಡೆದಿವಿ. ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆದಿವೆ ಅಂತಂದಾಗ ರಷ್ಯಾ ದೇಶದಿಂದ ಎರವಲು ಪಡೆದಿವಿ. ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಕಾಣ್ತೀವಿ ಅಂತಂದಾಗ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣ್ತೀವಿ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್ ಇಲ್ಲಿ ಸಂವಿಧಾನದಲ್ಲಿ ಇಷ್ಟು ಗೊತ್ತಿಲ್ಲ. ರಷ್ಯಾ ದೇಶ ಯಾವ ದೇಶದಿಂದ ಎರವಲು ಪಡೆದು ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆದಿವಿ. ನೆಕ್ಸ್ಟ್ ಸರ್ದಾರ್ ಸರೋವರ ಯೋಜನೆಯು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ? ಸರ್ದಾರ್ ಸರೋವರ ಯೋಜನೆಯು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳೋಣ. ಆಪ್ಷನ್ ಎ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ ಅಂತ ಕೊಟ್ಟನ. ಮಿಜೋರಾಂ, ಅಸ್ಸಾಂ, ಮಣಿಪುರ್ ಮೇಲಿನ ಯಾವುದು ಅಲ್ಲ ಅಂತೇಳಿ. ಆಲ್ರೆಡಿ ಇದು ಗ್ರೂಪ್ ಸಿ ಕ್ವಶನ್ಗಳನ್ನು ಕೇಳಿದಂಥ ಕ್ವಶನ್ಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಕೆ ಎಸ್ ಮತ್ತು ಗ್ರೂಪ್ ಸಿ ಕೇಳಿದಂಥ ಕ್ವಶನ್ಗಳು ಇವು. ಆಲ್ರೆಡಿ ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ ಕೆಳಗೆ ಸಂಬಂಧಿಸಿದೆ ನೋಡಿ. ಅದು ಸರ್ದಾರ್ ಡ್ಯಾಮ್ ಅದಲ್ಲ, ಸರ್ದಾರ್ ಸರೋವರ ಯೋಜನೆ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಅಂತ ಕೇಳಿದಾಗ ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ್. ಹೌದಾ ನೋಡಿರಿ, ಗುಜರಾತ್ GMMR ಅಂತ ನೆನಪಿಟ್ಕೊಂಡ್ಬಿಡ್ರಿ. GMMR ಹೌದಾ. ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ರಾಜಸ್ಥಾನ್ ಈ 4 ರಾಜ್ಯಗಳಿಗೆ ಸಂಬಂಧಿಸಿದ್ದು ಸರ್ದಾರ್ ಸರೋವರ ಯೋಜನೆ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತಂದಾಗ ಈ ನರ್ಮದಾ ನದಿಗೆ ಸರ್ದಾರ್ ಸರೋವರ ಯೋಜನೆಯನ್ನು ನಿರ್ಮಿಸಲಾಗಿದೆ ನೋಡಿ ಸ್ನೇಹಿತರೆ. ದೇಶದಲ್ಲಿ ಸೀಳು ಕಣಿವೆ ಮೂಲಕ ಹರಿಯುವ ನದಿ ಯಾವುದು ಅಂತಂದಾಗ ನರ್ಮದಾ ನದಿ. ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥ ಒಂದು ನದಿ ಯಾವುದು ಅಂತಂದಾಗ ನರ್ಮದಾ ನದಿ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಕಾವೇರಿ ನದಿ ಅಂತ ಬರ್ತದೆ ಸ್ನೇಹಿತರೆ. ಕಾವೇರಿ ನದಿ. ಈ ಕಾವೇರಿ ನದಿ ಯಾವ ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತದೆ ಕೇಳಿದಾಗ ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ. ಹೀಗೆ ಒಂದು ಕೇಂದ್ರಾಡಳಿತ ಪ್ರದೇಶ 3 ರಾಜ್ಯಗಳ ಮುಖಾಂತರ ಹರಿಯುವ ನದಿ ಯಾವುದಂದಾಗ ಕಾವೇರಿ ನದಿ. ಇದರ ಜಲಾನಯನ ಪ್ರದೇಶ ಕೇರಳದಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್ ಯಾವುದಪ್ಪ ಅಂದಾಗ ಕೃಷ್ಣಾ ನದಿ ಯಾವ್ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ ಅಂತ ಗೊತ್ತಿರಬೇಕು. ಯಾವ್ಯಾವ ಅಂತಂದಾಗ ಹುಟ್ಟುವುದು ಮಹಾರಾಷ್ಟ್ರ, ನಂತರ ಕರ್ನಾಟಕ, ನಂತರ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ ನೋಡಿ. ಈ 4 ರಾಜ್ಯಗಳ ಮುಖಾಂತರ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತೈತಿ. ಅದು ಕೃಷ್ಣಾ ನದಿ. ಹುಟ್ಟುವುದು ಮಹಾರಾಷ್ಟ್ರ, ಅತಿ ಹೆಚ್ಚು ಹರಿಯುವುದು ಕರ್ನಾಟಕ, ಅನಂತರ ಯಾವುದಂದ್ರೆ ತೆಲಂಗಾಣ, ಅನಂತರ ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುವಂಥ ನದಿ ಕೃಷ್ಣಾ ನದಿ. ನೆಕ್ಸ್ಟ್ ಗೋದಾವರಿ ನದಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್ ಮೂಲಕ ಏನಪ್ಪ ಅಂತಂದಾಗ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ. ಅದು ಗೋದಾವರಿ ನದಿ.